ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ 2026 ಸೆಪ್ಟೆಂಬರ್ ತಿಂಗಳ ಭವಿಷ್ಯ. ಅದರಲ್ಲಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಹೇಗಿರುತ್ತಪ್ಪ ಅಂತಂದ್ರೆ, ನಿಮ್ಮ ರಾಶಿಯಾಧಿಪತಿ ಮಂಗಳ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ. ಗುರು ಗ್ರಹ 9ನೇ ಮನೆಯಲ್ಲಿ ಇದ್ದು ಭಾಗ್ಯೋದಯ ನೀಡುತ್ತಾ ಹೋಗ್ತಾರೆ. ಮತ್ತೆ ಶನಿ 5ನೇ ಮನೆಯಲ್ಲಿದ್ದು ಮಾನಸಿಕ ಚಂಚಲತೆಯನ್ನ ನೀಡ್ತಾ ಹೋಗ್ತಾರೆ. ಮತ್ತೆ ರಾಹು ಮತ್ತು ಕೇತು 5 ಮತ್ತು 11ನೇ ಮನೆಯಲ್ಲಿ ಇರೋದ್ರಿಂದ ಆರ್ಥಿಕವಾಗಿ ಲಾಭ ತಂದ್ರೂ ಸಹಿತ ವೈಯಕ್ತಿಕವಾಗಿ ಜಾಗ್ರತೆಯನ್ನ ಮೂಡಿಸ್ತಾ ಹೋಗ್ತಾರೆ. ಈ ರೀತಿಯ ಗ್ರಹಗತಿಗಳು ನಡೀತಾ ಹೋಗುತ್ತೆ. ಈಗ ಯಾವ ಕ್ಷೇತ್ರಕ್ಕೆ ಯಾವ ರೀತಿ ಫಲ ಕಾದಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಈ ಉದ್ಯೋಗದಲ್ಲಿ ಇವರಿಗೆ ಕಠಿಣ ಪರಿಶ್ರಮದ ಅಗತ್ಯವಿದೆ. ಯಾಕಪ್ಪ ಅಂತಂದ್ರೆ ಇವ್ರು ಹೆಚ್ಚು ಪರಿಶ್ರಮ ಪಟ್ಟರೆ ಮಾತ್ರ ಅಲ್ಲಿ ಏನಾದ್ರು ಒಂದು ಯಶಸ್ಸು ಕಾಣಕ್ಕಾಗೋದು, ಅಲ್ಲಿ ಏನೋ ಒಂದು ಸಾಧನೆ ಮಾಡೋಕ್ಕಾಗೋದು, ಮತ್ತೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗೋಕ್ಕಾಗೋದು. ಇದರ ಜೊತೆಗೆ ಕೆಲಸದಲ್ಲಿ ಒತ್ತಡ ಆಗ್ತಾ ಹೋಗುತ್ತೆ. ಮತ್ತೆ ಕೆಲಸ ಮಾಡುವಂತ ಜಾಗದಲ್ಲಿ ರಾಜಕೀಯ ನಡೀತಾ ಹೋಗುತ್ತೆ, ಪಿತೂರಿ ನಡೀತಾ ಹೋಗುತ್ತೆ. ಇವ್ರನ್ನ ಹೆಂಗಾದ್ರೂ ಮಾಡಿ ಕೆಲಸನ ತೆಗೆದಾಕ್ಬೇಕು ಅಂತ ಹೇಳಿ ಸಂಚನ್ನ ನಿರೂಪಿಸ್ತಾ ಹೋಗ್ತಾರೆ. ಆದಷ್ಟು ಅದ್ರ ಕಡೆ ಗಮನ ಹರಿಸಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಭಕ್ತಿ ಇಟ್ಟು ನಿಮ್ಮ ಕಾರ್ಯವೈಖರಿಗಳೇನಿದೆ ಅದನ್ನ ಮುಂದುವರಿಸ್ತಾ ಹೋಗಿ ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಕೆಲಸ ಮಾಡುವಂತ ಸ್ಥಳಗಳಲ್ಲಿ ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಬಹಳ ಅಂದ್ರೆ ಬಹಳ ಒಳ್ಳೆಯದು. ಸಹೋದ್ಯೋಗಿಗಳ ಜೊತೆ ಆಗಿರ್ಬೋದು, ಮೇಲಧಿಕಾರಿಗಳ ಜೊತೆ ಆಗಿರ್ಬೋದು, ನೀವೆಷ್ಟು ತಾಳ್ಮೆಯಿಂದ ಇರ್ತೀರಿ ಅಷ್ಟು ನಿಮಗೆ ಆ ಕೆಲಸ ಮಾಡುವಂತ ಜಾಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದ್ರೆ ಈ ತಿಂಗಳಲ್ಲಿ ಇವರಿಗೆ ಸಾಧಾರಣ ಪ್ರಗತಿ ಕಾಣುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಅಂತಂದ್ರೆ ಆದಾಯ ಚೆನ್ನಾಗಿದ್ರು ಸಹಿತ ಅಚಾನಕ್ ಆಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ವ್ಯಾಪಾರ ವಿಸ್ತರಣೆ ಮಾಡೋದಕ್ಕಾಗಿರ್ಬೋದು, ಇಲ್ಲ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕಾಗಿರ್ಬೋದು, ಮತ್ತೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಿರ್ಬೋದು. ಈ ರೀತಿಯ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದ್ರ ಮೇಲೆ ನಿಗಾ ಇಡ್ತಾ ಹೋಗಿ. ಮತ್ತೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆಯ ಕ್ರಮವನ್ನ ಸ್ವಲ್ಪ ಬಹಳ ನಿರೂಪಿಸ್ತಾ ಹೋಗಿ. ಇಲ್ಲ ಅಂತಂದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಕೆಡಕಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಸಹಿ ಹಾಕಬೇಕಾದ್ರೆ ಏನ್ ಬರ್ದಿದ್ದಾರೆ, ಏನ್ ಹಾಕಿದಾರೆ ಅದರಲ್ಲಿ ಅದೆಲ್ಲ ರೀತಿ ಓದ್ಬಿಟ್ಟು ಮುಂದೆ ಬರೀರಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಈ ತಿಂಗಳಲ್ಲಿ ನೀವು ಯಾರಿಗೂ ಕೂಡ ಸಾಲವನ್ನ ಕೊಡೋಕೆ ಹೋಗ್ಬೇಡಿ. ಸಾಲ ಕೊಟ್ರೆ ಮರಳಿ ಬರೋದು ತುಂಬಾ ಅಂದ್ರೆ ತುಂಬಾ ಕಷ್ಟಕರ ಆಗ್ತಾ ಹೋಗುತ್ತೆ. ಆದಷ್ಟು ಅದ್ರ ಮೇಲೆ ಹಣಕಾಸಿನ ವ್ಯವಸ್ಥೆ ಮೇಲೆ ಸ್ವಲ್ಪ ನಿಗಾ ಇಡ್ತಾ ಹೋಗಿ. ಮತ್ತೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಒಂದ್ 5 ನಿಮಿಷ ಓದಿನ ಕಡೆ ಆಸಕ್ತಿ ಬಂದ್ರೆ ಇನ್ನೊಂದ್ 5 ನಿಮಿಷ ಚಂಚಲ ಮನಸ್ಸು ಆಗ್ತಾ ಹೋಗುತ್ತೆ, ಬೇರೆ ಕಡೆ ಗಮನ ಸೆಳೀತಾ ಹೋಗುತ್ತೆ. ಸಾಮಾಜಿಕ ಜಾಲತಾಣಕ್ಕೆ ಸ್ವಲ್ಪ ನೀವು ಬಹಳ ಅಡಿಕ್ಟ್ ಆಗ್ತಾ ಹೋಗ್ತೀರಾ. ಇದರಿಂದ ನಿಮಗೆ ಏಕಾಗ್ರತೆಯ ಕೊರತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಓದಿನ ಮೇಲೆ ಆಸಕ್ತಿ ಬರೋದಿಲ್ಲ, ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಆಗುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಆದಷ್ಟು ನೀವು ಓದಿನ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಬಹಳ ಅಂದ್ರೆ ಬಹಳ ಗಮನ ಹರಿಸಲೇಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇವರಿಗೆ ರಕ್ತದೊತ್ತಡ ಸಮಸ್ಯೆಗಳಾಗಿರ್ಬೋದು, ಹೊಟ್ಟೆಯ ಸಮಸ್ಯೆಗಳಾಗಿರ್ಬೋದು, ಅಲರ್ಜಿ ಆಗಿರುವಂತದ್ದಾಗಿರ್ಬೋದು, ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಕಾಡ್ತಾ ಹೋಗುತ್ತೆ. ಆದಷ್ಟು ಏನೇ ಇದ್ರೂ ಸಹಿತ ಆದಷ್ಟು ವೈದ್ಯರ ಸಲಹೆಯನ್ನು ಪಡೆದಷ್ಟು ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸಮಸ್ಯೆಗಳು ಹಂಗೆ ನೀರಿನಂತೆ ಹರಿದು ಹೋಗ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ವಾಹನ ಚಾಲನೆ ಮಾಡಬೇಕಾದ್ರೆ ಸ್ವಲ್ಪ ನೀವು ಆದಷ್ಟು ಮೈ ಮೇಲೆ ಪ್ರಜ್ಞೆ ಇಟ್ಟು ನಿಧಾನಗತಿಯಾಗಿ ಪ್ರಯಾಣ ಮಾಡ್ತಾ ಹೋಗಿ. ಇಲ್ಲ ಅಂತಂದ್ರೆ ಸ್ವಲ್ಪ ಅತಿಯಾದ ವೇಗ ಏನು ಮಾಡ್ತಾ ಹೋಗ್ತೀರಾ ಅಲ್ಲಿ ನಿಮಗೆ ಅಪಾಯ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ರೈತರ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ರೈತರಿಗೆ. ಯಾಕಂದ್ರೆ ನೀವು ಎಷ್ಟು ಕಷ್ಟ ಪಟ್ಟಿರ್ತೀರಾ, ಬೆಳೆಗಳು ನಾಶ ಆಗ್ಬಾರ್ದು, ಬೆಳೆಗಳು ಹಾನಿ ಆಗದಂತೆ ನಾನು ನೋಡ್ಕೋಬೇಕು, ಮಾರ್ಕೆಟಲ್ಲಿ ಈ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು, ಎಲ್ಲ ರೀತಿ ಅನುಕೂಲ ಆಗ್ಬೇಕಂತ ನೀವು ಎಷ್ಟು ಕಷ್ಟ ಪಡ್ತೀರಾ ಅದರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಹವಾಮಾನದ ವೈಪರೀತ್ಯದಿಂದ ಬೆಳೆಗಳು ಹಾನಿ ಆಗದಂತೆ ನೋಡ್ಕೋಬೇಕು. ಇದ್ರ ಜೊತೆಗೆ ಕೀಟನಾಶಕಗಳಿಂದ ಎಲ್ಲ ರೀತಿ ಸಿಂಪಡಿಸ್ತಾ ಹೋಗ್ಬೇಕು. ಇದರಿಂದ ನಿಮಗೆ ಬೆಳೆಗಳು ಸಂಪೂರ್ಣವಾಗಿ ಸದೃಢವಾಗಿರುತ್ತೆ. ಇದರಿಂದ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಈ ತಿಂಗಳಲ್ಲಿ ಇವರಿಗೆ ಸಣ್ಣ ವಿಷಯಕ್ಕೂ ವಾದಗಳನ್ನ ಬೆಳೆಸಕ್ ಹೋಗ್ಬೇಡಿ. ಯಾಕಂದ್ರೆ ಬೆಳೆಸಿದಷ್ಟು ನಿಮ್ಗೆ ಸಂಬಂಧದಲ್ಲಿ ಕೆಡಕಾಗುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ದೂರ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿನೇ ಇದೆ. ಆದಷ್ಟು ಏನೇ ಇದ್ರೂ ಸಹಿತ ವಾದ ವಿವಾದ ಮಾಡೋದನ್ನ ಬಿಟ್ಟು ಸಮಾಧಾನದಿಂದ ಎಲ್ಲಿ ತಪ್ಪಾಗಿದೆ ಏನ್ ತಪ್ಪಾಗಿದೆ ನೋಡ್ಕೊಂಡ್ಬಿಟ್ಟು ಮಾತನಾಡಿ ಬಗೆಹರಿಸ್ಕೊಳ್ಳಿ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ.
ಮದುವೆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ಅದ್ರ ಕಡೆ ಗಮನ ಹರಿಸಿ. ಬಂದು ಹೋಗುತ್ತೆ ಅಂತ ಅನ್ಕೊಂಡು ವಾದ ವಿವಾದಕ್ಕೆ ಇಳಿದು ಸಂಬಂಧವನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಏನೇ ಇದ್ರು ಸಹಿತ ಸಮಾಧಾನದಿಂದ ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ. ಎಲ್ಲ ರೀತಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಈ ತಿಂಗಳಲ್ಲಿ ವಿವಾಹ ವಿಳಂಬವಾಗ್ತಾ ಹೋಗುತ್ತೆ. ಏನು ಕಂಕಣ ಬಗ್ಗೆ ಕೂಡಿ ಬಂದಿಲ್ಲ ಅಂತ ಏನ್ ಕೇಳ್ತಾ ಇರ್ತೀರಾ, ಅಪೇಕ್ಷೆ ಪಡ್ತಾ ಇರ್ತೀರಾ, ಆದ್ರೂ ಕೂಡ ಈ ತಿಂಗಳಲ್ಲಿ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ವಿಳಂಬ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಏನೇ ಇದ್ರು ಸಹಿತ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಅನ್ನ ಮಾಡಿದಷ್ಟು ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಸಂಬಂಧಗಳು ಹಾಳಾಗುವ ಸಾಧ್ಯತೆಗಳು ಇದೆ. ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಮಾಡಿದಷ್ಟು ಒಳ್ಳೆ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ. ಆದಷ್ಟು ಇದರಲ್ಲಿ ತಾಳ್ಮೆ ಅಗತ್ಯ ನಿಮಗಿದೆ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಲಾಭದಾಯಕ ತಿಂಗಳಂತ ಹೇಳ್ಬೋದು. ಹಣಕಾಸಿನ ಸ್ಥಿತಿಗತಿಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಹಳೆಯ ಸಾಲಗಳು ಎಲ್ಲಾ ರೀತಿ ತೀರುವ ಸಾಧ್ಯತೆಗಳು ಕೂಡ ಇದೆ ಈ ತಿಂಗಳಲ್ಲಿ. ಯಾಕಂದ್ರೆ ಹಳೆಯ ಸಾಲಗಳು ಎಷ್ಟೇ ಇದ್ರೂ ಸಹಿತ ಈ ತಿಂಗಳಲ್ಲಿ ಬರುವಂತ ಲಾಭದ ಹಣದಿಂದ ನಿಮ್ಮ ಹಳೆಯ ಸಾಲಗಳು ಎಲ್ಲಾ ರೀತಿ ಮುಕ್ತರಾಗ್ತಾ ಹೋಗ್ತೀರಾ. ಇದರ ಜೊತೆಗೆ ಏನಪ್ಪಾ ಅಂತಂದ್ರೆ ಆರೋಗ್ಯ ಅಥವಾ ಅನಗತ್ಯ ಪ್ರಯಾಣಗಳಿಗೆ ಹಣ ಖರ್ಚಾಗುವ ಸಾಧ್ಯತೆಗಳು ತುಂಬಾ ಇದೆ. ಆದಷ್ಟು ಇದ್ರ ಕಡೆ ಗಮನ ಹರಿಸಿದಷ್ಟು ನಿಮ್ಗೆ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ. ಈ ತಿಂಗಳು ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಲಾಭದಾಯಕ ಇದೆ. ಏನೇ ಒಂದು ಮಾಡಿದ್ರು ಸಹಿತ ಯೋಜನೆಯನ್ನ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡಷ್ಟು ಈ ತಿಂಗಳಲ್ಲಿ ನಿಮ್ಗೆ ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಇನ್ನು ಇದಕ್ಕೆಲ್ಲ ಬಿಟ್ಟು ನಿಮಗೇನೋ ಸಮಸ್ಯೆಗಳು ಏನಾದ್ರು ಕಾಡ್ತಾ ಇದ್ರೆ ಪ್ರತಿ ಮಂಗಳವಾರ ಅಮ್ಮನವರ ದರ್ಶನವನ್ನು ಮಾಡಿರಿ. ಎಲ್ಲ ರೀತಿ ಒಳ್ಳೇದಾಗುತ್ತೆ. ಇದಕ್ಕೆಲ್ಲ ಮೀಗ್ಲಾದದ್ದು ನಿಮಗೇನೋ ಸಮಸ್ಯೆಗಳು, ದಂಪತಿಗಳ ಮಧ್ಯೆ ಕಿರಿಕಿರಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಕಿರಿಕಿರಿ, ಮತ್ತೆ ಮಾಟ ಮಂತ್ರ ತಂತ್ರ ದೋಷಗಳಿಂದ ಬಹಳ ಪರಿತಪಿಸ್ತಿದ್ರೆ, ಮತ್ತೆ ಇದಕ್ಕೆಲ್ಲ ಬಿಟ್ಟು ನಿಮಗೆ ಏನೋ ಗುಪ್ತ ಸಮಸ್ಯೆಗಳು ಏನಾರಿದ್ರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.